ನಮಸ್ಕಾರ. ಈಗ ಇದೇ ತಿಂಗಳು 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುದ್ದನ್ಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಈಗ ಮುದ್ದನ್ಮೇಗೌಡರು ಅಭ್ಯರ್ಥಿ ಆದರೂ ನಮಗೆ ಕಾಣೋದು ರಾಜಣ್ಣನವರು. ಏನ್ ರಾಜಣ್ಣವ್ರು ಯಾಕೆ ನಮ್ಗೆ ಕಾಣ್ತಾರೆ ಅಂದ್ರೆ, ತಳ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ, ನಮ್ಮಂತ ಎಲ್ಲ ಸಮುದಾಯಗಳಿಗೆ ಬೆನ್ನೆಲುಬಾಗಿ ಮತ್ತೆ ಏನಾದರೂ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ಕೆ ರಾಜಣ್ಣ ಸಾಹೇಬರು. ಹಾಗಾಗಿ ರಾಜಣ್ಣ ಅವರ ಸಾಹೇಬರ ಒಂದು ಗೌರವ ಮತ್ತೆ ಅವ್ರಿಗೆ ಹೆಚ್ಚು ನಾವು ಮತ ಕೊಟ್ಟು ನಾವು ಲೀಡಿಂಗ್ ಎಲ್ಲ ಗೆಲ್ಸಿದ್ದೀವಿ. ಈ ಸಾರಿ ಮುದ್ದನ್ಮೇಗೌಡರು ಸಹಿತ ಅತಿ ಹೆಚ್ಚು ಲೀಡಿಂಗ್ ಅಲ್ಲಿ ಗೆಲ್ಸಿ ನಾವು ಗಳಿಸಿದ್ರೆ, ಈ ಕಡೆ ರಾಜಣ್ಣವರು ಮಿನಿಸ್ಟ್ರು, ಆ ಕಡೆ ಮುದ್ದನ್ಮೇಗೌಡರು ಸಂಸದರು ಆಗಿದ್ರೆ ಈ ಒಂದು ಏನು ತುಮಕೂರು ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಅಂತಕ್ಕಂಥ ವಿಚಾರ ಮಾಡಿ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಬಲ ಬರುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಒಂದು ಸರ್ಕಾರ ನಡೆಸಲಿಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಒಂದು ಶಕ್ತಿ ಕೊಟ್ಟಂಗಾಗುತ್ತೆ ನಾವು. ಯಾಕೆಂದ್ರೆ 10 ವರ್ಷಗಳಿಂದ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ. ಈ ಬಿಜೆಪಿ ಸರ್ಕಾರ ಶ್ರೀಮಂತರ ಪರ ಇದೆ ವಿನಃ ರೈತರ ಪರ ಅಥವಾ ಹಿಂದುಳಿದವರ ಪರ ಅಥವಾ ಹೆಣ್ಮಕ್ಳ ಪರ ಅಥವಾ ವಿದ್ಯಾರ್ಥಿಗಳು ಯಾರ ಪರವಾಗೂ ಇಲ್ಲ. ಎಲ್ಲ ಸ್ವಾರ್ಥ. 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ, ಯಾವುದೇ ಒಂದು ಒಳ್ಳೆಯ ಕೆಲಸ ದೇಶದಲ್ಲಿ ಮಾಡಿಲ್ಲ. ಬರೀ ಕೋಮುವಾದಿ ವಿಚಾರಗಳನ್ನು ಇಟ್ಕೊಂಡು, ಭಾವನಾತ್ಮಕದ ವಿಚಾರಗಳನ್ನು ಇಟ್ಕೊಂಡು ಜನರನ್ನ ಇದು ಮಾಡಿ ಸುಳ್ಳು ಹೇಳಿ ಜನರ ಒಂದು ಮೂರಾ ಬಟ್ಟೆ ಮಾಡಿಬಿಟ್ಟಿದ್ರು ಜನಸಾಮಾನ್ಯರಾದಾಗ. ಬೆಳಗ್ಗೆ ಎದ್ದು ನಾವು ಹಾಲು ತಗೊಳ್ಳೋಕೆ ಹೋದ್ರೆ ಅಲ್ಲಿ GST ಆಗ್ತಾರೆ, ಅಲ್ಲೆಲ್ಲೋ ಸಂತೆ ಅಲ್ಲಿ GST, ಇಲ್ಲೆಲ್ಲೋ ಕಾಫಿ ಕುಡಿದ್ರೆ GST ಆಗ್ತಾರೆ. ಟ್ಯಾಕ್ಸು. ಹಾಗಾಗಿ ನಮ್ಮದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾಕೆ ಇದು ಮಾಡಬೇಕು ಅಂದರೆ, ಏನು 5 ಗ್ಯಾರಂಟಿ 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನು ಕೊಟ್ಟರು ಕಾಂಗ್ರೆಸ್ ಪಕ್ಷ. ಆ 5 ಗ್ಯಾರಂಟಿಗಳನ್ನು ಈ 11 ತಿಂಗಳಲ್ಲಿ ಎಲ್ಲವನ್ನು ಅನುಷ್ಠಾನಕ್ಕೆ ತಂದಿದೆ. ಆ 5 ಗ್ಯಾರಂಟಿ ಫಲಾನುಭವಿಗಳು ಎಷ್ಟು ಜನ ಅಂದರೆ ಸುಮಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ಈಗ 7 ಕೋಟಿ ಜನಸಾಮಾನ್ಯರಲ್ಲಿ ಬಂದು ಒಂದು 3 ಕೋಟಿ ಹೆಣ್ಣುಮಕ್ಕಳು ಬಸ್ಸಲ್ಲಿ ಉಚಿತವಾಗಿ ದಿನ ಓಡಾಡ್ತಾ ಇದ್ದಾರೆ. 1,08,00,000 ಜನ ಈಗ ಬಸ್ಗಳಲ್ಲಿ ಓಡಾಡ್ತಾರೆ. ಅದರಲ್ಲಿ 60% ಹೆಣ್ಮಕ್ಳೇ ಓಡಾಡ್ತಾರೆ. ಆ 60% ಹೆಣ್ಮಕ್ಳು ಓಡಾಡ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲ ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ತಾನೇ ನಾವೆಲ್ಲ ಓಡಾಡುವಂಥದ್ದು. ಹಂಗಾಗಿ ಅಲ್ಲೇ ಅನುಕೂಲ ಆಯಿತು. ಮತ್ತೆ 1 ದಿನ 2 ದಿನ ಲೈಟ್ ಬಿಲ್ ಕಟ್ಟೋದಾದ್ರೆ ಬಂದು ಕಟ್ ಮಾಡ್ತಾ ಇದ್ರು. ಆದ್ರೆ ಈಗ ಲೈಟ್ ಬಿಲ್ ಕಟ್ಟೋ ಅವಾಗ ಇದೇ ಇಲ್ಲ. ಆ ಪ್ರಾಬ್ಲಮ್ ಎಲ್ಲ ಉಚಿತವಾಗಿ ಪ್ರತಿಯೊಬ್ಬರಿಗೆ ಲೈಟ್ ಬಿಲ್ ಅಂತ ತಕ್ಷಣ ಬರೀ ಬಡವರಿಗೆ ಅಥವಾ ಮಧ್ಯಮದವರಿಗೆ ಅಥವಾ ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ಪಕ್ಷ ಜನಕ್ಕೆ ಅಲ್ಲ, ಎಲ್ಲ